ಇಲ್ಲ, ಸದ್ಯಕ್ಕೆ ನನ್ನ ಮಾಹಿತಿ ಇಲ್ಲ. ಬಹುಶಃ ಮುಂದಿನ ದಿನಗಳ ಬಗ್ಗೆ ಚರ್ಚೆ ಆಗ್ಬೋದು. ಮಾಡ್ಬೋದು ಸರ್, ಇದು ಸಮಾವೇಶ ಅವಶ್ಯಕತೆ ಇದೆಯಾ? ಚರ್ಚೆ ಆಗ್ಬೋದು. ಸದ್ಯಕ್ಕೆ ಅದು ಯಾವುದೇ ಮಾಹಿತಿ ನನ್ನ ಹತ್ರ ಇಲ್ಲ. ಅಷ್ಟೇ. ಮೆಡಿಕಲ್ ಕಾಲೇಜಿನ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಅವ್ರಿಗೆ ಸ್ವಾಗತ ಬಯಸ್ತಾ, ಅದೇ ರೀತಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಈ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ದಿನಗಳು ಮುಖ್ಯಮಂತ್ರಿ ಆಗಿ ದಿವಂಗತ ದೇವರಾಜ ಅವರ ರೆಕಾರ್ಡ್ ಕೂಡ ಬ್ರೇಕ್ ಮಾಡಿದ್ದಾರೆ. ಅದು ಅವರಿಗೆ ಅಷ್ಟು ಮುಖ್ಯ ಅಲ್ಲ, ಯಾಕಂದರೆ ಈಗಾಗಲೇ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಜನ ಏನು ಆಶೀರ್ವಾದ ಮಾಡಿ 140 ಸೀಟ್ಗಳನ್ನು ಕೊಟ್ಟು ಜನರ ಕಷ್ಟಗಳಿಗೆ ಸ್ಪಂದಿಸಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನುಡಿದಂತೆ ನಡೆದಿದ್ದಾರೆ, ಕೊಟ್ಟು ಮಾತನ್ನು ಉಳಿಸ್ಕೊಂಡಿದ್ದಾರೆ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಳ ಅವರ ಸಂಕಲ್ಪ ಹಾಗೂ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ಸುಮಾರು 2 ವರ್ಷ ಆಗಿದೆ. ಸನ್ಮಾನ್ಯ ಸಿದ್ದರಾಮಯ್ಯವರು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ. ಅದೇ ರೀತಿ ಇವತ್ತು ಸಿದ್ದರಾಮಯ್ಯರ ಒಂದು ವಿಶೇಷ ದಿನ, ಅವರಿಗೆ ಶುಭವನ್ನು ಕೋರ್ತಾ ಇನ್ನೂ ಹೆಚ್ಚು ರಾಜ್ಯದ ಜನರ ಸೇವೆ ಮಾಡಲಿ ಅವರಿಗೆ ಮತ್ತೊಮ್ಮೆ ಶುಭವನ್ನು ಕೊಡ್ತಾ ಇದ್ದೀವಿ. ಸರ್, ಈಗ ದೀರ್ಘಾವಧಿ ಆದರೂ ಪೂರ್ಣಾವಧಿ ಆಗ್ತಾರಾ? ಇವತ್ತು ಮೆಡಿಕಲ್ ಕಾಲೇಜಿನ ಕಾರ್ಯಕ್ರಮ, ನಾವೆಲ್ಲ ಸಂತೋಷವಾಗಿದ್ದೀವಿ. ಅಲ್ಲ, ನನ್ನ ಪ್ರಶ್ನೆಗೆ ಪೂರ್ಣಾವಧಿ ಆಗ್ತಾರ ಅಂತ ಪ್ರಶ್ನೆ. ಅದೆಲ್ಲ ಅಂತಿಮವಾಗಿ ತೀರ್ಮಾನ ಆಲ್ ಇಂಡಿಯಾ ಕಾಂಗ್ರೆಸ್ ಪ್ರೆಸಿಡೆಂಟ್ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು, ನಮ್ಮ ನಾಯಕರಾದ ಸನ್ಮಾನ್ಯ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಹಾಗೂ ವರ್ಕಿಂಗ್ ಕಮಿಟಿ ತೀರ್ಮಾನ ಮಾಡುತ್ತೆ. ನಾವು ನಮ್ಮ ಸರ್ಕಾರ ಸುಭದ್ರವಾಗಿದೆ, ಬಲಿಷ್ಠವಾಗಿದೆ, ಪ್ರಾಮಾಣಿಕವಾಗಿ ಜನರ ಸೇವೆ ನಾವು ಮಾಡ್ತಾ ಇದ್ದೀವಿ. ಅದೆಲ್ಲ ವಿಚಾರಗಳನ್ನು ಹೈಕಮಾಂಡ್ ಉತ್ತರ ಕೊಡುತ್ತೆ. ನಾನು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಬಗ್ಗೆ ಹೇಳಬಲ್ಲೆ. ಒಂದು ಸುದೀರ್ಘವಾಗಿ ಅಧಿಕಾರ ಮಾಡ್ತಕ್ಕಂಥ ದಾಖಲೆ ಎಲ್ಲ ರಾಜ್ಯದ ಬೊಕ್ಕಸವನ್ನೇ ಖಾಲಿ ಮಾಡಿದ್ದಾರೆ. ಅದೇ ಸಿದ್ದರಾಮಯ್ಯನವರ ಯಾವ ಬೊಕ್ಕಸ ಖಾಲಿ ಮಾಡಿ ಇದು ಹೇಳ್ತಾ ಇರೋ BJPಯವರು. ಆ ಯೋಗ್ಯತೆ ಅವ್ರಿಗಿಲ್ಲ. ಏನಾದರೂ ಮಾತಾಡಬೇಕಂತ ಹೇಳಿದ್ರೆ ಒಂದು ಪ್ರಶ್ನೆಗೆ ತಮ್ಮ ಮೂಲಕ ಕೇಳ್ತೀನಿ. ಮಹಾತ್ಮ ಗಾಂಧಿ ಹೆಸರನ್ನು ಯಾಕೆ ತೆಗೆದ್ರಿ? ಮಹಾತ್ಮ ಗಾಂಧಿ ಸಿದ್ಧಾಂತಗಳ ವಿಶ್ವಾಸ ಇಲ್ವಾ? ಅಥವಾ ಮಹಾತ್ಮ ಅಂತ ಕರೆಯೋಕ್ಕೆ ನಿಮಗೆ ಮನಸ್ಸಿಲ್ವಾ? ನೀವು ನೆಹರು ಹೆಸರುಗಳು ತೆಗಿತಾ ಇದ್ರಿ, ಇಂದಿರಾ ಗಾಂಧಿ ಹೆಸರುಗಳು ತೆಗೆದ್ರಿ, ರಾಜೀವ್ ಗಾಂಧಿ ಕಾರ್ಯಕ್ರಮ ತೆಗೆದ್ರಿ, ಕೊನೆಗೂ ಮಹಾತ್ಮ ಗಾಂಧಿ ಕೂಡ ಬಿಡಲಿಲ್ಲ ನೀವು. ಅದೊಂದು ದುರ್ದೈವ, ದುರಂತ ಅಂತ ಹೇಳಬೇಕಾಗ್ತದೆ. ಅದರಿಂದ BJPಗೆ ನಮ್ಮ ಮೇಲೆ ಮಾತಾಡೋಂಥ ನೈತಿಕತೆ ಇಲ್ಲ. ಅವರು ಅವರ ಪಕ್ಷ, ಅವರ ಸರ್ಕಾರ, ಕೇಂದ್ರ ಸರ್ಕಾರ ಬಗ್ಗೆ ಮಾತಾಡಲಿ. ಯಾಕಂದರೆ ಕೇಂದ್ರ ಸರ್ಕಾರ 12 ವರ್ಷ ಆಯಿತು ಅಧಿಕಾರಕ್ಕೆ ಬಂದು. ಯಾವ ಘನಕಾರ್ಯ ಮಾಡಿದ್ದಾರೆ? ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇರುವಾಗ ರಕ್ಷಣೆಗೆ ನಮ್ಮ ಕೇಂದ್ರ ರಾಜ್ಯದ ಮಂತ್ರಿಗಳು ಎಲ್ಲೂ ಕೂಡ ನಮಗೆ ಸಹಕಾರ ಕೊಡ್ತಾ ಇಲ್ಲ. ಅದೇ ರೀತಿ ಮಾದಾಯ ಇರ್ಬೋದು, ಮೇಕೆದಾಟು ಇರ್ಬೋದು, ನಮ್ಮ ರಾಜ್ಯಕ್ಕೆ ಬರುವಂಥ ಅನುದಾನ ತರದಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಇವತ್ತು ನರೇಂದ್ರ ಮೋದಿಯವ್ರ ಮುಂದೆ ಮಾತಾಡ್ತಾ ಧೈರ್ಯ ಈ ಕೇಂದ್ರ ಮಂತ್ರಿಗಳಿಗಿಲ್ಲ. ಅದರಿಂದ ಅವರು ನಮ್ಮ ಮೇಲೆ ಟೀಕೆ ಮಾಡೋದು ಎಷ್ಟು ಸಮಂಜಸ ನಂಗಾಗಲ್ಲ. ರಾಜ್ಯ ಬೊಕ್ಕಸ ಏನು ಖಾಲಿಯಾಗಿಲ್ಲ, ನುಡಿದಂತೆ ನಡೆದಿದ್ದೀವಿ. 5 ಗ್ಯಾರಂಟಿಗಳ ಅನುಷ್ಠಾನ ತಂದಿದ್ದೀವಿ. ಪ್ರತಿ ವರ್ಷ ಸುಮಾರು 58,000 ಕೋಟಿ ಅಷ್ಟು ಹಣ. ಯಾವ ಕಾರ್ಯಕ್ರಮ? ಅದಕ್ಕೆ ಜಾತಿ ಇಲ್ಲ, ಧರ್ಮ ಇಲ್ಲ, ಜನಾಂಗ ಇಲ್ಲ, ಪ್ರಾಂತ್ಯ ಇಲ್ಲ, ಎಲ್ಲರಿಗೂ ಕಾರ್ಯಕ್ರಮ ಕೊಟ್ಟಿದ್ದೀವಿ ನಾವು. ಆ ಹಿನ್ನೆಲೆಯಲ್ಲಿ ಇವತ್ತು BJPಯವರು ಅವರ ನೈತಿಕತೆ ಇದ್ದರೆ ರಾಜ್ಯ ಕಷ್ಟಗಳಿಗೆ ಸ್ಪಂದಿಸಲಿ, ಅವರು ಕೇಂದ್ರ ಸರ್ಕಾರದಲ್ಲಿ ಅನುದಾನ ತರಲಿ, ಆ ಕೆಲಸ ಅವ್ರು ಮಾಡಲಿ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಬಳ್ಳಾರಿ ಗಲಭೆ ಪ್ರಕರಣ ಆಯಿತು, ಬೀದರ್ ಆಯಿತು, ಈಗ ಹುಬ್ಬಳ್ಳಿ ಪ್ರಕರಣವನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಈಗಾಗಲೇ ಬಳ್ಳಾರಿ ಬಗ್ಗೆ ಈಗಾಗಲೇ ಡೆಪ್ಟಿ CM ಕೂಡ ನಿನ್ನೆ ಹೋಗಿ ಎಲ್ಲ ಮಾತಾಡಿ ಕೂಡ ಬಂದಿದ್ದಾರೆ. ಹುಬ್ಬಳ್ಳಿ ಗಲಭೆ ಬಗ್ಗೆ ಈಗಾಗಲೇ ನಾನು ಮಾಹಿತಿ ತೊಗೊಂಡೆ. ಒಬ್ಬರು ಲೇಡಿ ಸುಜಾತ ಅಂತ ಬಹುಶಃ ಇರ್ಬೋದು, ಸುಮಾರು 10 ಕೇಸ್ಗಳು ಅವ್ರ ಮೇಲೆ ಇದೆ ಅಂತ ಮಾಹಿತಿ ಸಿಕ್ಕಿದೆ. ಈಗಾಗಲೇ 3 ಕೇಸಲ್ಲಿ FIR ಕೂಡ ಆಗಿದೆ ಅಂತೆ. ಅವರು ಆ ಕಾನ್ಸ್ಟೇಬಲ್ಸ್ನ ಹೊಡೆಯಕ್ಕೆ ಹೊರಟ್ರಂತೆ, ಅದಕ್ಕೆ ಆಗಿದೆ. ಅದೇ ರೀತಿ ಬೇಕಂತಾನೆ ಅವರು, ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಕೇಳುವಾಗ ಸುಮಾರು 8-9 ಕೇಸ್ ಅವ್ರ ಮೇಲೆ ಈಗಾಗಲೇ ದಾಖಲಾಗಿದೆ. 3ರಲ್ಲಿ FIR ಕೂಡ ಆಗಿದೆ. ಅದರಿಂದ ಅದು ಕೂಡ ಅದ್ರ ಬಗ್ಗೆ ತನಿಖೆ ಮಾಡ್ತಾರೆ ನಮ್ಮ ಹುಬ್ಬಳ್ಳಿ ಪೊಲೀಸ್ನವರು. ಯಾವುದೇ ಕಾರಣಕ್ಕೆ ಯಾರು ತಪ್ಪು ಮಾಡಿದ್ರು ಕೂಡ ಅದರಲ್ಲಿ ಅವ್ರಿಗೆ ಶಿಕ್ಷೆ ಆಗುತ್ತೆ. ಆದರೆ ಅದನ್ನು ರಾಜಕೀಯಕ್ಕೆ ಬೆಳೆಸ್ಕೊಳ್ಬಾರ್ದು. ಯಾಕಂತ ಹೇಳಿದ್ರೆ BJP ನಾನು ನೋಡಿದೆ ಬೆಳಿಗ್ಗೆ ಸ್ಟೇಟ್ಮೆಂಟು, ಅದು ಬೆಳಿಗ್ಗೆ ಏನು ಗೊತ್ತೇ ಇಲ್ಲ, ಕೂಡಲೇ ಸ್ಟೇಟ್ಮೆಂಟು, ಲಾ ಆ್ಯಂಡ್ ಆರ್ಡರ್ ಇಲ್ಲ, ಅದು ಸರಿ ಇಲ್ಲ ಅಂತ. ಈಗಾಗಲೇ ಹುಬ್ಬಳ್ಳಿ ಕಮಿಷನರ್ ಬಗ್ಗೆ ನಿಮಗೆಲ್ಲ ಗೊತ್ತಿದೆ.
ಎಲ್ಲ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ, ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಜನರ ಶಬಾಷ್ಗಿರಿ ಕೂಡ ಇದೆ. ರಾಜ್ಯದ ಪೊಲೀಸ್ ಸಮರ್ಥವಾಗಿ ನಾವು ಕೆಲಸ ಮಾಡ್ತಾ ಇದ್ದಾರೆ. ನಾವು ಕೂಡ ಅದನ್ನು ಗಮನಿಸ್ತಾ ಇದ್ದೀವಿ. ಸಂಪುಟದ ಬಗ್ಗೆ ಏನು ಹೇಳಿದ್ರು? ಪ್ರಕರಣ ಏನೇ ಇರಲಿ, ಮಹಿಳೆಯರನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ? ಇದು ಯಾವ ರೀತಿಯಾಗಿ ಮಹಿಳೆಯರಿಗೆ ನೀವು ನ್ಯಾಯ ಒದಗಿಸ್ಕೊಡ್ತೀರಿ? ಅದು ನಾನು ಹೇಳಿದೆ ಆಗಲೇ, ಅದ್ರ ಬಗ್ಗೆ ತನಿಖೆ ಆಗುತ್ತೆ. ಯಾರು ತಪ್ಪು ಮಾಡಿದರೆ ಅವ್ರಿಗೆ ಒಂದು ವೇಳೆ ಅಲ್ಲಿ ಏನೋ ಲೋಪ ಆಗಿದ್ರೆ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಅದಕ್ಕೆ ಕಮಿಷನರ್ ಈಗಾಗಲೇ ಎನ್ಕ್ವೈರಿ ಮಾಡ್ತಾರೆ. ಆದರೆ ನನಗೆ ಮಾಹಿತಿ ಇರೋ ಪ್ರಕಾರ ಆಲ್ರೆಡಿ ಶಿ ಇಸ್ ಎ ಹೆಬಿಚುವಲ್ ಅಫೆಂಡರ್. ಈಗಾಗಲೇ 3 FIRಗಳು ಆಲ್ರೆಡಿ ಆಗಿದೆ. ಆದರೆ ನೀವು ಹೇಳೋ ರೀತಿಯಲ್ಲಿ, ಯಾಕಂದರೆ ಮಹಿಳೆಯರ ರಕ್ಷಣೆ ನಮ್ಮ ಸರ್ಕಾರದ ಜವಾಬ್ದಾರಿ. ಎಲ್ಲರೂ ತಪ್ಪಾಗಿದೆ, ಅದು ಸರಿ ಮಾಡ್ತೀವಿ. ಈಗ ಹೊಡೆದಾಡೋದು ಸಾಮಾನ್ಯ ಆಗಿತ್ತು. ನಾಯಕರು ಕೂಡ ಹೊಡೆದಾಡೋ ಒಂದು ಮಟ್ಟಕ್ಕೆ ಇಳಿದಿದ್ದಾರೆ ರಾಜ್ಯದಲ್ಲಿ. ಅದು ಒಂದು ಕಡೆ ಎಲ್ಲೋ ಕಾರ್ಯಕರ್ತರಿಗೆ ಇರಿಸು ಮುರುಸಾಗುತ್ತೆ ಅಥವಾ ಅದು ಒಂಥರ ಬೇರೆ ಶೇವ್ ಅನಿಸ್ತಾ ಇಲ್ವಂತ ರಾಜ್ಯದಲ್ಲಿ. ಎಲ್ಲಿ ಬೀದರ್ ಆಯ್ತು ಸರ್, ಈಗ ಕೊಪ್ಪಳ ಆಯಿತು. ನಾನು ಒಂದು ವಾರದಲ್ಲಿ ಪ್ರವಾಸದಲ್ಲಿದ್ದೆ, ಇವತ್ತು ಬೆಳಿಗ್ಗೆ ಬಂದಿರೋದು, ತಿಳ್ಕೊಂಡು ಹೇಳ್ತೀನಿ. ಸರ್, ಈಗ ಸಂಪುಟದ ಬಗ್ಗೆ ಏನು ಹೇಳ್ತೀನಿ ಅಂದ್ರೆ ಹೇಳಿ. ಅದನ್ನು ಹೇಳಿದೆ, ನೀವು ಬರೀ ಮುಖ್ಯಮಂತ್ರಿ ಕೇಳಿದ್ದಕ್ಕೆ ನಾನು 15ನೇ ತಾರೀಕು ನಂತರ ಚರ್ಚೆ ಆಗೋ ಸಾಧ್ಯತೆ ಇದೆ. ಅಂತಿಮವಾಗಿ ಪಕ್ಷದ ವರಿಷ್ಠರು, ಚೀಫ್ ಮಿನಿಸ್ಟರ್ ಮತ್ತು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ತೀರ್ಮಾನ ತಗೊಳ್ತಾರೆ. ಅದ್ರ ಮೂಲಕ ಪ್ರಕ್ರಿಯೆ ಶುರುವಾಗತ್ತೆ 15 ನಂತರ. ಈಗಾಗಲೇ ನಾವು ಹೇಳಿದ್ವಿ, ನಾವು ವರಿಷ್ಠರು ಕೂಡ ಹೇಳಿದ್ದೀವಿ, ಸುಮಾರು 50% ಮಂತ್ರಿಗಳನ್ನ ಪಕ್ಷಕ್ಕೆ ನಾವು ನಿಯೋಜನೆ ಮಾಡಬೇಕಂದ್ರೆ ಒಳ್ಳೆ ಕೆಲಸ ಮಾಡಿದರೆ ಸರ್ಕಾರದ ಮಂತ್ರಿಯಾಗಿ ಈ 2028 ಮತ್ತೆ ನಾವು ಅಧಿಕಾರಕ್ಕೆ ಬರಬೇಕಂತ ಹೇಳಿದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಕೂಡ ಬೇಕಾಗಿದೆ. ಹೊಸೊಬ್ಬರಿಗೆ ಅವಕಾಶ ಮಾಡಿಕೊಡಿ ಅಂತ ಆಗಲೇ ಹೇಳಿದ್ದೀವಿ. ಆ ತೀರ್ಮಾನ ಅಂತಿಮವಾಗಿ ಹೈಕಮಾಂಡ್ ತಗೊಳ್ಳುತ್ತೆ. ಎಷ್ಟು % ಇದು ಹೊಸಬರಿಗೆ ಅವಕಾಶ? ನಾವು ನಮ್ಮ ಪಕ್ಷದ ವರಿಷ್ಠರಿಗೆ ಹೇಳಿದ್ದೀವಿ, ಒಂದು 50% ಹೊಸೊಬ್ಬರಿಗೆ ಅವಕಾಶ ಮಾಡಿಕೊಡಿ. ಏನು 50% ಮಂತ್ರಿ ಆಗಿರಲ್ಲ ಅವರಿಗೆಲ್ಲ ಪಕ್ಷಕ್ಕೆ ನಿಯೋಜನೆ ಮಾಡಿ ಮುಂದಿನ ಚುನಾವಣೆಗೆ ಅವ್ರನ್ನ ಬಳಸ್ಕೊಳ್ಳಿ ಅಂತ ಈಗಾಗಲೇ ಹೇಳಿದ್ದೀವಿ. ಅದನ್ನು ಅಂತಿಮವಾಗಿ ತೀರ್ಮಾನ ಹೈಕಮಾಂಡ್ದು. ಹಾವೇರಿ ಜಿಲ್ಲೆ ಬಗ್ಗೆ ಒತ್ತಡ ಯಾವ ರೀತಿ ಇದೆ ಸರ್? ನೀವೇನು ಜಿಲ್ಲೆಗೆ ಬೇಕಾಗಿತ್ತು? ಡೆಫಿನೆಟ್ ಹಾವೇರಿ ಜಿಲ್ಲೆಗೆ ಮಂತ್ರಿ ಕೊಡ್ಬೇಕಂತ ಒತ್ತಾಯ ಮಾಡೇ ಮಾಡ್ತೀವಿ. ಯಾವ ನಿರೀಕ್ಷೆ ಇಟ್ಟಿದೆ ಸರ್? ಯಾವ ಇಲಾಖೆ ನಿರೀಕ್ಷೆ? ಅದು ನನ್ನ ಬಗ್ಗೆ ಕೇಳ್ತಾ ಇದ್ದಾರೆ ನೀವು. ಈಗ ಹೋದ 2023 ನಾನು ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದೆ. ಅವಾಗ ಅವಕಾಶ ಸಿಗಬೇಕಾಯಿತು, ಸಿಗಲಿಲ್ಲ. ಮುಂದಿನ ಕ್ಯಾಬಿನೆಟ್ ಸಿಗುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಸರಿಗೆ ಸಿದ್ದರಾಮಯ್ಯ 2.5 ಕೋಟಿ ಮತದಾರರ ಒಂದು ಕರ್ನಾಟಕದಲ್ಲಿ ನೋಡಿ, SIR BJP ಅವ್ರಿಗೆ, ಯಾಕಂದರೆ ಅಲ್ಲಿ ಒಳ್ಳೆ ಕೆಲಸ ಪಾಯಿಂಟ್ ಕೇಳಿದ್ರಿ. ಯಾಕಂದರೆ BJP ಅವರು ಗೆಲ್ತಾ ಇರೋದು ಎಲ್ಲ ವೋಟ್ ಚೋರಿಯಿಂದಲೇ. ಮುಂಚೆ ಮಹಾರಾಷ್ಟ್ರಲ್ಲಿ ಗೆದ್ದರು, ಹರಿಯಾಣಲ್ಲಿ ಗೆದ್ದರು, ಬಿಹಾರ ಕೂಡ ಬಿಡಲಿಲ್ಲ. ಆಮೇಲೆ ಎಲೆಕ್ಷನ್ ಕಮಿಷನ್ಗೆ ಕೇಳಿದ್ರೆ ಅಫಿಡೇಟ್ ಕೊಡಿ ಅಂತ ಹೇಳ್ತಾರೆ. ಭಾಳ ಹೇಳಿಕೆ. ಒಬ್ಬ ಲೇಡಿ, ವಿದೇಶಿ ಮಹಿಳೆ 22 ವೋಟ್ ಹಾಕ್ತಾಳೆ ಹರಿಯಾಣ ಬೂತಲ್ಲಿ ಅಂತ ಹೇಳಿದ್ರೆ ನಾಚಿಕೆ ಆಗಬೇಕಲ್ಲ ಎಲೆಕ್ಷನ್ ಕಮಿಷನ್ಗೆ. ಎಲೆಕ್ಷನ್ ಕಮಿಷನ್ ಜೀವಂತವಾಗಿದೆಯಾ? ಎಲೆಕ್ಷನ್ ಕಮಿಷನ್ ಸತ್ತೋಗಿದೆ. BJP ಅವ್ರ ಕಪಿಮುಷ್ಟಿಲಿದೆ. ಯಾವ ರೀತಿ ED, IT, CBIನ ಬಳಸ್ಕೊಳ್ತಾ ಇದ್ದಾರೆ BJP ಕೇಂದ್ರ ಸರ್ಕಾರ, ಅದೇ ರೀತಿ ಎಲೆಕ್ಷನ್ ಕಮಿಷನ್ ಕೂಡ ಅವರ ಕೈಗೊಂಬೆ ಆಗಿ ಇದೆ. ಅದರಿಂದ ಏನು ಬೇಕಾದ್ರೂ ಮಾಡೋಕ್ಕೆ ಸಾಧ್ಯ. ಬಿಹಾರಲ್ಲಿ 60 ಲಕ್ಷ ವೋಟನ್ನು ಇದು ಮಾಡಿದರು. ಸನ್ಮಾನ್ಯ ರಾಹುಲ್ ಗಾಂಧಿ ಹೋರಾಟ ಮಾಡಿದ್ದಕ್ಕೆ ಅಲ್ಲಿ ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಗೆಲುವಾಗಬಾರ್ದು, ನಮ್ಮ ಅಲಯನ್ಸ್ ಪಾರ್ಟಿ ಗೆಲ್ಲಬಾರ್ದಂತೂ ಅಲ್ಲೂ ಕೂಡ ವೋಟ್ ಚೀರಿ ಮೂಲಕ ಗೆದ್ದಿದ್ದಾರೆ. ಆ ಗೆಲುವು ಬಿಹಾರ ಜನತೆಯ ಗೆಲುವಲ್ಲ, ಅದು ನರೇಂದ್ರ ಮೋದಿ, ಅಮಿತ್ ಶಾ ಎಲೆಕ್ಷನ್ ಕಮಿಷನ್ ಗೆಲುವು. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ Ad6 ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ NPS ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ ನಂದನ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೇನ್. KMF ನಂದಿನಿ, ನಮ್ಮ ನಂದಿನಿ ನಮ್ಮ ಹೆಮ್ಮೆ. KSDL ಮೈಸೂರು ಸ್ಯಾಂಡಲ್ 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ರಾಜ್ಯಾದ್ಯಂತ ಬೆಂಗಳೂರು ಸೇರಿ 35 ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ರಂಗೋಲಿ ಬಿಡಿ, ಆಕರ್ಷಕ ಬಹುಮಾನ ಗೆಲ್ಲಿ. ಜಿಲ್ಲಾವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ 18ರಂದು ಗ್ರ್ಯಾಂಡ್ ಫಿನಾಲೆ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ, ದ್ವಿತೀಯ ಬಹುಮಾನ 3,000 ರೂಪಾಯಿ, ತೃತೀಯ ಬಹುಮಾನ 2,000 ರೂಪಾಯಿ, ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ, ದ್ವಿತೀಯ ಬಹುಮಾನ 20,000 ರೂಪಾಯಿ, ತೃತೀಯ ಬಹುಮಾನ 10,000 ರೂಪಾಯಿ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ.
ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.